ನಮಸ್ತೆ ಬಂಧುಗಳೇ, ಇನ್ನೂ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೆರಿ ಇಂಟರೆಸ್ಟಿಂಗ್ ಸ್ಟೋರಿ ರೀ ಇದು. ನೋಡಿ, ಈ ಮುಸಲ್ಮಾನರ ಚಿಂತನೆಗಳು ಹೇಗಿದೆ, ಮುಸಲ್ಮಾನರ ವೋಟ್ ಬ್ಯಾಂಕ್ಗಳ ಚಿಂತನೆ ಹೇಗಿದೆ ಅಂತ ಹೇಳಿದರೆ ಇವತ್ತು ಒಂದು ತಾರ್ಕಿಕ ಘಟ್ಟಕ್ಕೆ ಬಂದು ನಿಂತುಬಿಟ್ಟಿದೆ. ಇಲ್ಲಿವರೆಗೂ ಏನಾಗಿತ್ತು, ಕಾಂಗ್ರೆಸ್ಸು ಮತ್ತು ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ವಿಪರೀತ ಈ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡಿ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡ್ಬಿಟ್ಟಿದ್ವು. ಈ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಕೂಡ ಅದೇ ರೀತಿ ವೋಟಿಂಗ್ ಮಾಡ್ತಾ ಬರ್ತಿತ್ತು. ಆದರೆ ಎಲ್ಲೋ ಈ ಮುಸಲ್ಮಾನ್ ಸಮುದಾಯಕ್ಕೆ ಅನ್ಸೋಕ್ಕೆ ಶುರುವಾಗಿತ್ತು, ಮುಂಚೆ ಕೂಡ ಅನಿಸಿತ್ತು, ಈಗಲೂ ಕೂಡ ಅನ್ಸೋಕ್ಕೆ ಶುರುವಾಗಿದೆ. ನಮಗೆ ಈ ಕಾಂಗ್ರೆಸ್ಸಿಂದ ಮತ್ತು ಪ್ರಾದೇಶಿಕ ಪಕ್ಷಗಳಿಂದ ನಮಗೇನು ಲಾಭ ಆಗ್ತಾ ಇಲ್ಲ, ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ತಾ ಇಲ್ಲ, ಈ ಪಕ್ಷಗಳು ನಮ್ಮ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದ್ದಾವೆ ಬಿಟ್ಟರೆ ನಮಗೇನು ಡೈರೆಕ್ಟ್ ಬೆನಿಫಿಟ್ ಮಾಡ್ತಿಲ್ಲ, ನಾವು ಅಂದ್ಕೊಳ್ಳೋ ಮಟ್ಟಿಗೆ ಮಾಡ್ತಾ ಇಲ್ಲ ಅಂತೇಳಿ ಈ ಕಾಂಗ್ರೆಸ್ ಇವ್ರದ್ದು ಬೂಟ್ ನೆಕ್ಕಿದ್ರೂ ಇವ್ರಿಗಿನ್ನೂ ಸಮಾಧಾನ ಇಲ್ಲ. ಅನುಭವಿಸ್ಲಿ ಕಾಂಗ್ರೆಸ್ಸು. ನೋಡಿ ಏನಾಯಿತು ಅಂತ ಹೇಳಿದ್ರೆ, ಇದು ಈ ರೀತಿ ಚಿಂತನೆ ಇವತ್ತೇ ಫಸ್ಟ್ ಆಗಿದ್ದಲ್ಲ. 1967ರಲ್ಲೇನೆ ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರನೇ ನೆಹರು ಈ ಮುಸಲ್ಮಾನರ ವಿಪರೀತ ವಲಯಕೆಯನ್ನು ಶುರು ಮಾಡಿದ್ರು, ಹಿಂದೂಗಳನ್ನು ದಮನ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಕಥೆಗಳೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇಷ್ಟೆಲ್ಲ ಓಲೈಕೆ ಮಾಡಿದ್ರು ಕೂಡ ಬರ್ತಾ 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 ನಿಧಾನಕ್ಕೆ ಮುಸಲ್ಮಾನರಿಗೆ ಅನ್ಸ್ಲಿಕ್ಕೆ ಶುರುವಾಯಿತು, ಕಾಂಗ್ರೆಸ್ಸು ನಮಗೆ ನ್ಯಾಯ ಕೊಡ್ತಾ ಇಲ್ಲ, ನಮಗೆ ಎಷ್ಟು ರೆಪ್ರೆಸೆಂಟೇಷನ್ ಕೊಡಬೇಕಿತ್ತು. ಏನು ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಅಂದರೆ ವಿಧಾನಸಭೆ ಚುನಾವಣೆಗಳಲ್ಲಿ ನಮಗೆ ಎಷ್ಟು MLAಗಳನ್ನ ಗೆಲ್ಸ್ಕೊಂಬರ್ಬೇಕಿತ್ತು, ಲೋಕಸಭೆಯಲ್ಲಿ ಎಷ್ಟು ಜನ ಗೆಲ್ಸ್ಕೊಂಬರ್ಬೇಕಿತ್ತು, ಅಷ್ಟು ರೆಪ್ರೆಸೆಂಟೇಷನ್ ಕೊಡ್ತಾ ಇಲ್ಲ, ನಮ್ಗೆ ಅನ್ಯಾಯ ಮಾಡ್ತಿದೆ ಕಾಂಗ್ರೆಸ್ ಅಂತೇಳಿ ನಿಧಾನಕ್ಕೆ ಚಿಂತನೆಗಳು ಶುರುವಾಯಿತು. 1967ರಷ್ಟೊತ್ತಿಗೆ ಈ ಎಲ್ಲ ಮುಸಲ್ಮಾನರು ಸೇರಿಕೊಂಡು ಒಂದು ಥಿಂಕ್ ಟ್ಯಾಂಕನ್ನು ಶುರು ಮಾಡಿದ್ರು, ಮುಸ್ಲಿಂ ಮಜ್ಲಿಸೆ ಮಶಾವರಾತ್ ಅಂತೇಳಿ. ಈ ಥಿಂಕ್ ಟ್ಯಾಂಕು 1967ರ ಏನು ಜನರಲ್ ಎಲೆಕ್ಷನ್ ಆಯಿತು ನೋಡಿ, 1967ರವರೆಗೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಇಡೀ ದೇಶದಲ್ಲಿ ಒಟ್ಟಿಗೆ ಆಗ್ತಾಯಿದ್ವು. ಅದೇ ಲಾಸ್ಟು, ಅದಾದಮೇಲೆ ಚೇಂಜ್ ಆಗ್ತಾ ಹೋಯಿತು. ಈ 1967ರ ಚುನಾವಣೆಯಲ್ಲಿ ಇಡೀ ದೇಶದ ಮುಸಲ್ಮಾನರಿಗೆ ಕರೆ ಕೊಡ್ತು, ಇದು ನಾವು ಟ್ಯಾಕ್ಟಿಕಲ್ ವೋಟಿಂಗ್ ಮಾಡೋಣ, ಯಾರು ನಮಗೆ ಯಾವ ಪಕ್ಷದ ಕ್ಯಾಂಡಿಡೇಟ್ ಆಗಲಿ, ಯಾರು ನಮಗೆ ಒಳ್ಳೆಯವರು ಅನಿಸುತ್ತೆ, ಯಾರು ನಮಗೆ ಹಿತ ಅನಿಸುತ್ತೆ ಅವ್ರಿಗೆ ನಾವು ವೋಟ್ ಹಾಕ್ತೇವೆ. ಕೇವಲ ಕಾಂಗ್ರೆಸ್ಸಿಂದ ನಿಂತಿದ್ದಾರೆ ಅವ್ರಿಗೆ ಮಾತ್ರ ವೋಟ್ ಹಾಕಬೇಕು ಅನ್ನೋದು ನಮ್ಮಲ್ಲಿಲ್ಲ. ಅದರ ಒಳಾರ್ಥ ಏನು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಮುಸಲ್ಮಾನ್ ಕ್ಯಾಂಡಿಡೇಟ್ಗಳು ನಿಂತಿದ್ದಾರೆ, ಅದು ಯಾವುದೇ ಪಾರ್ಟಿಯಿಂದ ನಿಂತಿರಲಿ, ನಾವು ಅವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿ. ಅಂದರೆ ಕಾಂಗ್ರೆಸ್ಗೆ ಇಲ್ಲಿವರೆಗೂ ಕಣ್ಣು ಮುಚ್ಕೊಂಡು ವೋಟ್ ಹಾಕ್ತಿದ್ವಲ್ಲ, ಇನ್ಮೇಲೆ ಹಾಕಲ್ಲ, ಯಾರಾದರೂ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತಿದ್ರೆ ಆ ಮುಸ್ಲಿಂ ಕ್ಯಾಂಡಿಡೇಟ್ಗೆ ನಾವು ಹಾಕ್ತೀವಿ ಅಂತೇಳಿ 67ರನೇ ಪ್ರಯೋಗ ಶುರು ಮಾಡಿದ್ರು. ಆದರೆ ಎಲೆಕ್ಷನಲ್ಲಿ ಈ ಪ್ರಯೋಗ ಸಕ್ಸಸ್ ಆಗಲಿಲ್ಲ. ಮುಲ್ಲಾ ಮೌಲ್ವಿಗಳು ಹೇಳಿಕೆ ಕೊಟ್ಟರು ಕೂಡ ಭಾಳಷ್ಟು ಜನ ಮುಸ್ಲಿಮ್ಸು ಕಾಂಗ್ರೆಸ್ ಕಡೆಗೆ ವೋಟ್ ಹಾಕಿದ್ರು. ಅವರ ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಆದರೆ ಈ ಪ್ರಯತ್ನ ಮಾತ್ರ ನಿರಂತರವಾಗಿ ನಡ್ಕೊಂಡು ಬಂತು. ಆದರೆ ನಿಧಾನಕ್ಕೆ ಮುಸಲ್ಮಾನರು ಮಾತ್ರ ಕಾಂಗ್ರೆಸ್ಸಿಂದ ದೂರ ಆಗ್ತಾ ಹೋದರು. 1977ರಲ್ಲಿ ಕಾಂಗ್ರೆಸ್ಸು ಡಿವೈಡ್ ಆದಾಗ ಕಾಂಗ್ರೆಸ್ಸು ಮತ್ತು ಮುಸಲ್ಮಾನರ ಸಂಬಂಧವೇ ಮುರಿದು ಬಿದ್ದುಬಿಡ್ತು. ಭಾಳ ಕೈ ಕೊಟ್ಟರು ಆ ಚುನಾವಣೆಯಲ್ಲಿ. ನಿಧಾನಕ್ಕೆ ಈ ರೀತಿ ಕಡಿಮೆ ಆಗ್ತಾ ಬಂದಿದ್ದು 1992ರಲ್ಲಿ ಏನು ಬಾಬ್ರಿ ಮಸೀದಿ ಬಿತ್ತಲ್ಲ, ಆ ಸಂದರ್ಭದಿಂದ ಕಂಪ್ಲೀಟಾಗಿ ಕಾಂಗ್ರೆಸ್ಸಿಂದ ದೂರ ಹೊರಟೋದ್ರು. ಈ ದೂರ ಹೊರಟೋಗಿರ್ತಕ್ಕಂಥ ಮುಸಲ್ಮಾನರನ್ನ ವಾಪಸ್ ಕಳ್ಕೊಡೋದಕ್ಕೆ ಕಾಂಗ್ರೆಸ್ ಒಂದೊಂದು ಅನಾಚಾರಗಳನ್ನ ಮಾಡ್ತು ಭಾರತಕ್ಕೆ ಅಥವಾ ಈ ಹಿಂದೂ ಸಮಾಜಕ್ಕೆ ಅಂತ ಹೇಳಿದ್ರೆ, ಆಗಲೇ ನರಸಿಂಹರಾವ್ ಅವರು ವಕ್ಫ್ ಬಿಲ್ಗೆ ಬದಲಾವಣೆಗಳನ್ನು ತೊಗೊಂಬಂದಿದ್ದು. ಅದಕ್ಕೆ ಮುಂಚೆನೇ ಈ ಕಾಂಗ್ರೆಸ್ ಸರ್ಕಾರ ಮೈನಾರಿಟಿ ಕಮಿಷನ್ನ ಮಾಡಿತ್ತು, ಮೈನಾರಿಟಿ ಮಿನಿಸ್ಟ್ರಿಗಳು ಬಂದ್ಬಿಟ್ಟಿತ್ತು. ಆಗಲೇ ಶಾಬಾನು ಕೇಸಲ್ಲಿ ಯಾವ್ಯಾವ ರೀತಿ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನೇ ಉಲ್ಟಾ ಮಾಡಿ ಬಿಸಾಕಿದ್ರು ಮುಲ್ಲಗಳ ಮಾತುಗಳನ್ನು ಕೇಳಿಕೊಂಡು. ಇಷ್ಟೆಲ್ಲ ಓಲೈಕೆಗಳಾದ್ಮೇಲೂ ಕೂಡ ಅವರಿಗೆ ಸಮಾಧಾನ ಆಗಿಲ್ಲ ಅಂಥೇಳಿ ಕಾಂಗ್ರೆಸ್ ವಿಪರೀತ ಓಲೈಕೆ ಶುರು ಮಾಡ್ತು. ಈ ವಕ್ಫ್ ಬಿಲ್ಗೆ ಚೇಂಜಸ್ಗಳನ್ನ ತೊಗೊಂಬಂದು ಮನಮೋಹನ್ ಸಿಂಗ್ ಅವರಂತೂ ಯಾವ ಮಟ್ಟಕ್ಕೆ ಕೊಟ್ಟೋದ್ರು ಅಂತ ಹೇಳಿದ್ರೆ, ಈ ವಕ್ಫ್ ಬಿಲ್ಲಲ್ಲೇ ಆ ಒಂದು ಪೈಶಾಚಿಕ ಕಾನೂನು ಇದೆಯಲ್ಲ, ಅದರೊಳಗಡೆ ಒಂದು ಕ್ಲಾಸ್ ಇದೆಯಲ್ಲ, ವಕ್ಫ್ ಯಾವುದೇ ಆಸ್ತಿಯನ್ನು ತಂದೆ ಅಂತ ಘೋಷಿಸ್ಕೊಂಡ್ಬಿಡ್ಬೋದು, ಪ್ರಶ್ನೆ ಮಾಡೋಂಗಿಲ್ಲ ಅಂಥೇಳಿ. ಅಂತಹ ಮನೆಹಾಳ ಕ್ಲಾಸನ್ನು ಕೂಡ ಈ ಕಾಂಗ್ರೆಸ್ ಸೇರಿಸ್ಬಿಡ್ತು ಮುಸ್ಲಿಮರ ಓಟನ್ನು ವಾಪಸ್ ತಗೊಳ್ಳೋದಕ್ಕೆ. ಇದರಿಂದ ಒಂದಷ್ಟು ಮುಸಲ್ಮಾನರ ಮನಸ್ಪರಿವರ್ತನೆ ಆಗಿ ಮತ್ತೆ ಕಾಂಗ್ರೆಸ್ ಕಡೆಗೆ ತಿರುಗಿದ್ರು. ಇದರ ರಿಸಲ್ಟ್ ಕಾಣಿಸಿದ್ದು ನಮಗೆ 2009ರ ಚುನಾವಣೆಯಲ್ಲಿ. 2009ರ ಲೋಕಸಭೆ ಚುನಾವಣೆಯಲ್ಲಿ ಬರೀ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸು 21 ಸೀಟ್ ಗೆಲ್ತು, ಜೊತೆಗೆ ಇನ್ನೊಂದು ಬೈ ಎಲೆಕ್ಷನ್ ಸೇರಿ 22 ಸೀಟ್ಗಳನ್ನ ಗೆಲ್ತು. ಅದಾದಮೇಲೆ ಮತ್ತೆ ಗೆಲ್ಲೆಲ್ಲ ಬಿಡಿ ಆ ಮಟ್ಟದಲ್ಲಿ. ಅಂದರೆ ಅಷ್ಟೊತ್ತಿಗಾಗಲೇ ಪೂರ್ತಿ ಕನ್ಸಲಿಡೇಟ್ ಆಗಿಬಿಟ್ಟಿತ್ತು ಮುಸಲ್ಮಾನರ ಓಟು ಕಾಂಗ್ರೆಸ್ಸಿಗೆ. ಅದಾದಮೇಲೆ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಕೂಡ ಮುಸಲ್ಮಾನರ ಓಟಿಗೆ ಭಾಳ ಪ್ರಯತ್ನಗಳು ಪಟ್ಟವು, ಯಶಸ್ವಿ ಕೂಡ ಆದವು. ಈ ಪ್ರಾದೇಶಿಕ ಪಕ್ಷಗಳ ಕಡೆಗೆ ಹೋಗೋದು, ಕಾಂಗ್ರೆಸ್ ಕಡೆಗೆ ಹೋಗೋದು, ಈ ಜುಗಲ್ಬಂದಿ ನಡ್ಕೊಂಡೇ ಬರ್ತಾಯಿತ್ತು ಈ ಮುಸಲ್ಮಾನರ ಓಡ್ದು. ಆದರೆ 2021ರ ಕರ್ನಾಟಕ ಚುನಾವಣೆ ಬಂತಲ್ಲ, ಇದು ಒಂಥರ ಟರ್ನಿಂಗ್ ಪಾಯಿಂಟು ಇಂಡಿಯನ್ ಪಾಲಿಟಿಕ್ಸಲ್ಲಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ಸು ಮತ್ತು JDS ಎರಡೂ ಪಕ್ಷದಲ್ಲಿದ್ದಂತಹ ಮುಸಲ್ಮಾನ ವೋಟ್ ಬ್ಯಾಂಕು ದೇವೇಗೌಡರ ಪಕ್ಷವನ್ನು ಕಂಪ್ಲೀಟಾಗಿ ಕೈ ಬಿಟ್ಬಿಟ್ಟು ವಿನಾಕಾರಣ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ತು. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಆ ಮಟ್ಟದ ಜಯ
ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ 136 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಲಿತು ಬಿಕಾಸ್ ಆಫ್ ಕನ್ಸಾಲಿಡೇಷನ್ ಆಫ್ ಮುಸ್ಲಿಂ ವೋಟ್ಸ್. ಮತ್ತು ನೆಕ್ಸ್ಟ್ ತೆಲಂಗಾಣದಲ್ಲೂ ಕೂಡ ಮುಸಲ್ಮಾನರು ಅದನ್ನೇ ಕೆಲಸವನ್ನು ಮಾಡಿ ತೋರಿಸಿದ್ರು, ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡ್ರು. ಇದು ಪ್ರಾದೇಶಿಕ ಪಕ್ಷಗಳಲ್ಲಿ ನಡ್ಕ ಶುರುವಾಗ್ಬಿಡ್ತು. ಯಾರು ಮುಸಲ್ಮಾನ ಓಟ್ಗಳ ಮೇಲೇ ರಾಜಕಾರಣ ಮಾಡ್ತಿದ್ರಲ್ಲ, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅಂತವರು, ಬಿಹಾರದ ತೇಜಸ್ವಿ ಯಾದವ್ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು, ಇವರಿಗೆ ನಡ್ಕ ಶುರುವಾಗ್ಬಿಡ್ತು. ತೇಜಸ್ವಿ ಯಾದವ್ ಅಂತೂ ಯಾವ ಮಟ್ಟಿಗೆ ಹೆದರೋಗ್ಬಿಟ್ರು ಅಂತ ಹೇಳಿದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಅವ್ರು ಹೇಳಿದಷ್ಟು ಸೀಟ್ಗಳನ್ನ ಕೊಟ್ಬಿಟ್ರು ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂತು. ಅದು ಹಿಂದಿನ ಚುನಾವಣೆಯಲ್ಲಿ ಕೇವಲ 1 ಸೀಟ್ ಗೆದ್ದಿದ್ದಂತಹ ಕಾಂಗ್ರೆಸ್ಸು 6 ಸೀಟ್ ಗೆಲ್ತು ಉತ್ತರ ಪ್ರದೇಶದಲ್ಲಿ. ಕೇವಲ 5 ಸೀಟ್ ಗೆದ್ದಿದ್ದಂತಹ ಸಮಾಜವಾದಿ ಪಾರ್ಟಿ 36 ಸೀಟ್ ಗೆಲ್ತು. ಆದರೆ ಈತನ ಮಧ್ಯೆ ಏನಾಯಿತು ಅಂತ ಹೇಳಿದ್ರೆ, ಈ 2014ರಲ್ಲಿ ಮೋದಿಯವರು ಆಡಳಿತಕ್ಕೆ ಬಂದ ಮೇಲೆ ನಿರಂತರವಾಗಿ ಅನೇಕ ರಾಜ್ಯಗಳನ್ನ BJP ಗೆಲ್ತಾ ಹೋಯಿತು. ಯಾವ ಮುಸ್ಲಿಂ ವೀಟು ಅಂತಕ್ಕಂಥದ್ದು ಏನಿತ್ತು ಇಲ್ಲಿವರೆಗೂ 2014ರವರೆಗೂ, ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಪಕ್ಷಕ್ಕೆ ಮುಸಲ್ಮಾನರು ಡಿಸೈಡಿಂಗ್ ಆಗಿ ವೋಟ್ ಮಾಡ್ತಾರೆ ಅವರೇ ಅಧಿಕಾರಕ್ಕೆ ಬರೋದು ಅಂತಕ್ಕಂಥ ಏನು ಮುಸ್ಲಿಂ ವೀಟು ಅಂತಿತ್ತಲ್ಲ, ಅದನ್ನು ಧ್ವಂಸ ಮಾಡಿಬಿಟ್ರು ಮೋದಿಯವರು. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, ನಿರಂತರವಾಗಿ 3ನೇ ಬಾರಿ ಅಧಿಕಾರಕ್ಕೆ ತಗೊಂಡ್ಬಂದರು NDAನ. ಮುಸಲ್ಮಾನ ಓಟನ್ನು ವೀಟವನ್ನು ಧ್ವಂಸ ಮಾಡಿ ಅದಾದ ಮೇಲೆ ಅನೇಕ ರಾಜ್ಯಗಳಲ್ಲಿ BJP ನಿರಂತರವಾಗಿ ಅಧಿಕಾರಕ್ಕೆ ಬರೋಕ್ಕೆ ಶುರುವಾಯಿತು. ಅಸ್ಸಾಂನಂಥ ರಾಜ್ಯದಲ್ಲಿ 35-40% ಮುಸಲ್ಮಾನ್ ಓಟ್ಗಳಿರ್ತಕ್ಕಂಥ ರಾಜ್ಯದಲ್ಲೂ ಕೂಡ BJP ನಿರಂತರವಾಗಿ 3ನೇ ಬಾರಿಗೆ ಆಡಳಿತಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಮುಸಲ್ಮಾನ್ ಥಿಂಕ್ ಟ್ಯಾಂಕಲ್ಲಿ ಒಂದು ಚಿಂತನೆ ಶುರುವಾಯಿತು. ಎಲ್ಲೋ ಏನೋ ಎಡವಟ್ಟಾಗ್ತಾ ಇದೆ. ಆ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದು ಓವೈಸಿ. ಇಡೀ ದೇಶದಲ್ಲಿ ಸಂಚಾರ ಮಾಡಿಕೊಂಡು ಮುಸಲ್ಮಾನ್ ಓಟ್ಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ನಮ್ಮದೇ ಇರಬೇಕು ಪಕ್ಷ, ನಾವು ನಮಗೆ ಓಟ್ ಹಾಕೋಬೇಕು, ಬೇರೆಯವ್ರನ್ನ ಕಾಂಗ್ರೆಸ್ನ ನೆಚ್ಕೊಂಡೋದ್ರೆ ನಾವು ಹಾಳಾಗೋಗ್ತೀವಿ, ಇವತ್ತಲ್ಲ ನಾಳೆ ನಮ್ಮ ಶಕ್ತಿ ಉದ್ದಿಸ್ಕೊಳ್ಳೇಬೇಕು ಅಂತ ಏನು ಹೇಳ್ಕೊಂಡೋದ್ರು. ಏನು 1967ರಲ್ಲಿ ಪ್ರಯತ್ನ ಮಾಡಿ ಮುಸ್ಲಿಂ ಸಮುದಾಯ ಸೋತಿತ್ತು. ಈ ಪ್ರಯತ್ನವನ್ನು ಈಗೇನಾಗೋಗಿದೆ ಅಂತ ಹೇಳಿದ್ರೆ, ನಿರಂತರವಾಗಿ BJPಯ ಗೆಲುವು ಮುಸಲ್ಮಾನರಿಗೆ ಅನಿಸ್ತಾ ಇದೆ, ಈ ಕಾಂಗ್ರೆಸ್ಗಾಗಲಿ ಪ್ರಾದೇಶಿಕ ಪಕ್ಷಗಳಿಗಾಗಲಿ ಮೋದಿಯನ್ನು ಸೋಲಿಸೋದಕ್ಕೆ BJPಯನ್ನು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾವು ಆಲ್ಟರ್ನೇಟ್ ಹುಡುಕೊಳ್ಳೇಬೇಕು, ನಾವು ಬದುಕಬೇಕು ಅಂತ ಹೇಳಿದ್ರೆ, ಹಾಗಾಗಿ ನಮ್ಮದೇ ಶಕ್ತಿ ವೃದ್ಧಿಸ್ಕೋಬೇಕು, ನಮ್ಮದೇ ಕ್ಯಾಂಡಿಡೇಟ್ಗಳು ಹಾಕೊಂಡು ನಾವೇ ಗೆಲ್ಲಿಸ್ಕೋಬೇಕು. ಹೆಂಗೂ ಇವ್ರು ಗೆಲ್ಲಲ್ಲ, ಸೋಲೋದೇ ಗ್ಯಾರಂಟಿ ಆದಮೇಲೆ ಅವ್ರಿಗೆ ಯಾಕೆ ಓಟ್ ಹಾಕ್ಬಿಟ್ಟು ಸೋಲಿಸ್ಬೇಕು, ನಮ್ಮದೇ ಒಂದು ಶಕ್ತಿ ವೃದ್ಧಿಸ್ಕೋಬೇಕಲ್ಲ, ಇವತ್ತಲ್ಲ ನಾಳೆ ನಾವು ಶಕ್ತಿಯಾಗಿ ಎದ್ದು ನಿಂತ್ಕೋಬೋದು. ಇದೇ ಪ್ರಯೋಗವನ್ನು ಮಹಾರಾಷ್ಟ್ರ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಮಾಡ್ತು ಮುಸ್ಲಿಂ ಸಮುದಾಯ. ಹಾಗಾಗಿನೇ ಓವೈಸಿಯವರ ಪಾರ್ಟಿಗೆ ದೊಡ್ಡ ಮಟ್ಟದ ಜಯ ಆಯಿತು. 100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ AM ಗೆದ್ದುಬಿಟ್ಟು ಬಂತು. ಸಮಾಜವಾದಿ ಪಾರ್ಟಿಗೆ ಸೀಟ್ಗಳು ಸಿಕ್ಕಿದ್ವು. ಇಸ್ಲಾಂ ಪಾರ್ಟಿ, ಅದು ಹೆಸರೇ ಗೊತ್ತಿಲ್ಲ ರೀ, ಅದು ಮಲೆಗಾವಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತು ಮುಸ್ಲಿಂ ಪಾರ್ಟಿ. ಈ ಪ್ರಯೋಗವನ್ನು ಈಗ ಮತ್ತೆ ಬೆಂಗಾಲದಲ್ಲಿ ಮುಂದುವರಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯ. ಇಲ್ಲಿವರೆಗೂ ಏನು ಮಮತಾ ಬ್ಯಾನರ್ಜಿಯ ಗಟ್ಟಿ ವೋಟ್ ಬ್ಯಾಂಕ್ ಆಗಿತ್ತು, ಈಗ ಅಲ್ಲಿನ ಮುಸಲ್ಮಾನರಿಗೆ ಅನಿಸ್ಲಿಕ್ಕೆ ಶುರುವಾಗಿದೆ, BJPಯನ್ನು ತಡೆಯೋದಕ್ಕೆ ಮಮತಾ ಬ್ಯಾನರ್ಜಿ ಕೈಲಿ ಆಗೋದಿಲ್ಲ, ಅಥವಾ ಕಾಂಗ್ರೆಸ್ಗೆ ಲೆಫ್ಟ್ ಪಾರ್ಟಿಗಳಿಗೂ ಸಾಧ್ಯವೇ ಇಲ್ಲ, ನಾವೇ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಂಡು ಹೋಗಬೇಕು. ಹಾಗಾಗೇ ಅಲ್ಲಿ ಹುಮಾಯೂನ್ ಕಬೀರ್ ಹೊಸ ಪೊಲಿಟಿಕಲ್ ಪಾರ್ಟಿ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯ ಜೊತೆಲೇ ಇದ್ದವರೇನೇ. ಆ ಪಾರ್ಟಿ ಹೆಸರು ಆಮ್ ಜನತಾ ಉನ್ನೈ ಪಾರ್ಟಿ ಅಂತೇಳಿ. ಈ ಮನುಷ್ಯನ ಅಜೆಂಡಾ ಹೇಗೆ ಶುರುವಾಯಿತು ಅಂತೇಳಿದ್ರೆ, ಮುರ್ಷಿದಾಬಾದಲ್ಲಿ ಇನ್ನೊಂದು ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೊರಟಿರೋರು, ಕಟ್ಟಿ ತೋರಿಸ್ತೀವಿ ಅಂತೇಳಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇದೆ. ಇಂತಹ ಹುಮಾಯೂನ್ ಕಬೀರು ಇವತ್ತು ಓವೈಸಿ ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಹುಮಾಯೂನ್ ಕಬೀರ್ ಅಲ್ಲಿ 182 ಸೀಟಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಓವೈಸಿ 8 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಓವೈಸಿ ಕಂಟೆಸ್ಟ್ ಮಾಡ್ತಿರ್ತಕ್ಕಂಥ 8 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 50%ಗಿಂತ ಜಾಸ್ತಿ ಇದೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಇವತ್ತು ಮುಸ್ಲಿಮರ ಚಿಂತನೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ವೋಟಿಂಗ್ ಪರ್ಸೆಂಟೇಜ್ 35% ಇದೆ, 40% ಇದೆ, 45% ಇದೆ, 50% ಇದೆ, ಇಲ್ಲೆಲ್ಲವೂ ಕೂಡ ನಾವು ಬೇರೆ ಪಾರ್ಟಿಗಳಿಗೆ ಓಟ್ ಹಾಕೋದು ಬೇಡ, ಕಾಂಗ್ರೆಸ್ಗಾಗಲಿ ಬೇರೆ ಪ್ರಾದೇಶಿಕ ಪಕ್ಷಗಳಿಗೆ ಓಟ್ ಹಾಕೋದು ಬೇಡ, ನಮ್ಮವ್ರನ್ನೇ ನಿಲ್ಲಿಸ್ಕೊಂಡು ನಾವು ಗೆಲ್ಲಿಸ್ಕೋಬೇಕು. ಇದರ ಹಿಂಟ್ಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಗೊತ್ತಾಗೋಯ್ತು. ಯಾವ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ಅಧೀರ್ ರಂಜನ್ ಚೌಧರಿ ಕಾಂಗ್ರೆಸ್ ಟಿಕೆಟಿಂದ ಗೆದ್ಬಿಟ್ಟು ಬರ್ತಾ ಇದ್ದಾರೆ ವೆಸ್ಟ್ ಬೆಂಗಾಲಲ್ಲಿ, ಅವರ ಎದುರುಗಡೆ ಅವರಂತರ ಏನು ಈ ಮುಸಲ್ಮಾನರ ಪಾದಸೇವೆ ಮಾಡ್ಕೊಂಡಿದ್ದವರು, ಅಷ್ಟು ಓಲೈಕೆ ಮಾಡ್ಕೊಂಡಿದ್ರು. ಅವ್ರ ಎದುರುಗಡೆಗೆ ಯೂಸುಫ್ ಪಠಾಣ್ ಅಂತಂದು ಮಮತಾ ನಿಲ್ಲಿಸ್ತಿದ್ದಂಗೆನೇ, ಯೂಸುಫ್ ಪಠಾಣ್ ಮುಸ್ಲಿಮನ ಒಂದೇ ಒಂದು ಕಾರಣಕ್ಕೆ ಎಲ್ಲ ಮುಸಲ್ಮಾನರು ಅಧೀರ್ ರಂಜನ್ ಚೌಧರಿ ಅವರ ಕೈ ಬಿಟ್ಟರು, ಯೂಸುಫ್ ಪಠಾಣನ್ನು ಗೆಲ್ಲಿಸಿದ್ರು. ಇವತ್ತು ಎಲ್ಲೆಲ್ಲಿ ಚುನಾವಣೆಗಳು ನಡೀತಿದೆ, ಲೋಕಲ್ ಬಾಡಿ ಚುನಾವಣೆಗಳಾಗಿರ್ಬೋದು ಅಥವಾ ವಿಧಾನಸಭೆ ಚುನಾವಣೆಗಳಾಗಿರ್ಬೋದು, ನೀವು ಆ ಹಿಂಟನ್ನು ನೋಡ್ಕೊಂಡು ಹೋಗಬೇಕು. ಇವತ್ತು ಇಡೀ ದೇಶದಲ್ಲಿ ಮುಸಲ್ಮಾನರೆಲ್ಲ ಚಿಂತನೆ ನಡೆಯೋಕ್ಕೆ ಶುರು ಮಾಡಿದರೆ, ಹೇಳದ್ನಲ್ಲ, ಆ ಚಿಂತನೆಗೆ ಬೆಂಕಿ ಇಟ್ಟಿದ್ದೇನೆ ಓವೈಸಿ ಅವರು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಾವು ಕಾಂಗ್ರೆಸ್ಗೆ ಓಟ್ ಕೊಟ್ಟರು, ಓಟ್ ಕೊಡದೇ ಇದ್ರು BJP ಸೋಲಿಸೋ
ಶಕ್ತಿ ಕಾಂಗ್ರೆಸ್ಗೂ ಇಲ್ಲ, ಪ್ರಾದೇಶಿಕ ಪಕ್ಷಕ್ಕೂ ಇಲ್ಲ. ನೋಡಿ, ಮೋದಿನ ಎದುರಿಸ್ಬೇಕು ಅಂದರೆ ಬಿ ಜೆ ಪಿನ ಎದುರಿಸ್ಬೇಕು ಅಂತ ಹೇಳಿದ್ರೆ ನಾವೇ ಶಕ್ತಿಶಾಲಿ ಆಗಬೇಕು, ನಮ್ಮವ್ರನ್ನೇ ನಾವು ಗೆಲ್ಲಿಸ್ಕೋಬೇಕು. ಈ ಒಂದು ಏನು ಚಿಂತನೆ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಮರಣಶಾಸನ ಆಗುತ್ತೆ. ಈವನ್ ಮಮತಾ ಬ್ಯಾನರ್ಜಿಗೆ ಯಾವ ಮಠದಲ್ಲಿ ಹೊಡೆತ ಹೊಡೆಯುತ್ತಿದ್ದು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಮೇ 4ನೇ ತಾರೀಕು ಗೊತ್ತಾಗುತ್ತೆ ಇದೇನು ಅಂತ ಹೇಳಿ. ಇದರ ಆಘಾತಕಾರಿ ರಿಸಲ್ಟ್ನ ಕಾಂಗ್ರೆಸ್ ಆಗಲಿ ಅನುಭವಿಸ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ಮುಂಬ್ರಾದಲ್ಲಿ 5ಕ್ಕೆ 5 ಸೀಟು ಓವೈಸಿ ಪಕ್ಷ ಹೊಡ್ಕೊಂಡೋಯ್ತು. ಮಲೆಗಾವಲ್ಲಿ ಲೆಕ್ಕಕ್ಕೆ ಇಲ್ದಂಗೆ ಹೋಗ್ಬಿಟ್ಟು ಕಾಂಗ್ರೆಸ್ಸು. ಇಡೀ ಕಂಪ್ಲೀಟಾಗಿ ಏನು ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಇದೆಲ್ಲ ಕಾಂಗ್ರೆಸ್ದು ಕಂಪ್ಲೀಟಾಗಿ ಆ ಮುಸ್ಲಿಂ ಕ್ಯಾಂಡಿಡೇಟ್ಗಳ ಹಿಂದೆ ಶಿಫ್ಟ್ ಆಗೋಗಿದೆ. ಬರ್ತಿರ್ತಕ್ಕಂಥ ದಿನಗಳಲ್ಲಿ ಇದು ದೊಡ್ಡ ಮಟ್ಟದ ರಾಜಕೀಯ ದಿಕ್ಸೂಚಿ ಆಗುತ್ತೆ. ನಮಸ್ಕಾರ.